ಕರ್ನಾಟಕದ ಹೃದಯ ಭಾಗದಲ್ಲಿ ಹಾಸನ ಜಿಲ್ಲೆಯ ಒಂದು ಶಾಂತ ಪಟ್ಟಣ, ಇಂದಿಗೆ ವಿಶ್ವಪ್ರಸಿದ್ಧ, ಆದರೆ ಒಮ್ಮೆ ಕಾಲದಲ್ಲಿ ಸಾಮಾನ್ಯ ಊರು. ಅದೇ ನಮ್ಮ ಬೇಲೂರು. ಇಂದು ನಾವು ನೋಡುವ ಭವ್ಯ ದೇವಾಲಯ ಇದ್ದ ಜಾಗದಲ್ಲಿ ಒಮ್ಮೆ ಸಣ್ಣ ಮನೆಗಳು, ಹೊಲಗಳು, ಶಾಂತ ಜೀವನ ಮಾತ್ರ ಇತ್ತು. ಆದರೆ ಇತಿಹಾಸ ಬದಲಾಗಲು ಕೇವಲ ಒಬ್ಬ ರಾಜನ ಸಂಕಲ್ಪ ಸಾಕು. ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜ ವಿಷ್ಣುವರ್ಧನ ಚೋಳರ ಮೇಲೆ ಮಹಾಜಯ ಸಾಧಿಸಿದನು. ಆ ವಿಜಯದ ಸ್ಮರಣೆಗೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವ ಭೂಮಿಯ ಮೇಲಿನ ಅತ್ಯಂತ ಸುಂದರ ದೇವಾಲಯ ಕಟ್ಟಬೇಕು ಎಂದು ಸಂಕಲ್ಪ ಮಾಡಿದನು. ಅವನ ಕನಸು ಇಂದಿನ ಚನ್ನಕೇಶವ ದೇವಾಲಯ. ಕ್ರಿಸ್ತಶಕ 1117 ಬೇಲೂರಿನಲ್ಲಿ ಇತಿಹಾಸ ಶುರುವಾಯಿತು. ಸಾವಿರಾರು ಶಿಲ್ಪಿಗಳು ಮೃದುವಾದ ಕಪ್ಪುಕಲ್ಲು, ಸೋಪ್ ಸ್ಟೋನ್, ಅದನ್ನು ತೆಗೆದುಕೊಂಡು ಕಲ್ಲಿಗೆ ಜೀವ ತುಂಬಲು ಶುರುಮಾಡಿದರು. ಅವರು ಕೇವಲ ದೇವಾಲಯ ಕಟ್ಟಲಿಲ್ಲ, ಒಂದು ಕಲೆ ಲೋಕ ನಿರ್ಮಿಸಿದರು. ಕಂಬಗಳ ಮೇಲೆ ನಿಂತಿರುವ ಮದನಿಕೆಗಳು ಇವು ಶಿಲ್ಪಗಳಲ್ಲ, ಕಲ್ಲಿನಲ್ಲಿ ಬಂಧಿತ ಸೌಂದರ್ಯ. ಒಬ್ಬಳು ನೃತ್ಯ ಮಾಡುತ್ತಾಳೆ, ಒಬ್ಬಳು ಕನ್ನಡಿ ನೋಡುತ್ತಾಳೆ, ಇನ್ನೊಬ್ಬಳು ಪಕ್ಷಿಯ ಜೊತೆ ಆಟ ಆಡುತ್ತಾಳೆ. ಪ್ರತಿ ಶಿಲ್ಪವೂ ಜೀವಂತ ಕಥೆ. ದೇವಾಲಯದ ಅಡಿಪಾಯದಲ್ಲಿ ನೂರಾರು ಆನೆಗಳು. ಆದರೆ ಆಶ್ಚರ್ಯ ಏನು ಗೊತ್ತಾ? ಒಂದು ಆನೆಯೂ ಇನ್ನೊಂದರಂತಿಲ್ಲ. ಇದು ಹೊಯ್ಸಳರ ಶಕ್ತಿ ಮತ್ತು ಸ್ಥೈರ್ಯದ ಸಂಕೇತ. ಕೆಲ ವರ್ಷಗಳ ನಂತರ ಸಾಮಾನ್ಯ ಬೇಲೂರು ಭಾರತದ ಶಿಲ್ಪಕಲೆಯ ರಾಜಧಾನಿಯಾಯಿತು. ಸಣ್ಣ ಊರು ತೀರ್ಥಕ್ಷೇತ್ರವಾಯಿತು. ಸಾಧಾರಣ ಕಲ್ಲು ಶಾಶ್ವತ ಕಲೆಯಾಯಿತು. ರಾಜನ ಕನಸು ವಿಶ್ವ ಅಚ್ಚರಿಯಾಯಿತು. ಈ ದೇವಾಲಯದ ಪ್ರಧಾನ ದೇವರು ಚೆನ್ನಕೇಶವ, ಅರ್ಥ ಅತಿ ಸುಂದರ ವಿಷ್ಣು. ಹಾಗೆಯೇ ದೇವಾಲಯವು ಕಲ್ಲಿನಲ್ಲಿ ಹುಟ್ಟಿದ ಸೌಂದರ್ಯದ ಪರಾಕಾಷ್ಠೆ. ಬೇಲೂರು ದೇವಾಲಯ ಕೇವಲ ಕಟ್ಟಡವಲ್ಲ, ಒಬ್ಬ ರಾಜನ ಭಕ್ತಿ, 1000 ಶಿಲ್ಪಿಗಳ ಜೀವ ಮತ್ತು ಕರ್ನಾಟಕದ ಹೆಮ್ಮೆ. ನೀವು ಬೇಲೂರಿಗೆ ಹೋದಾಗ ದೇವಾಲಯವನ್ನು ನೋಡುವುದಲ್ಲ, ಇತಿಹಾಸದ ಉಸಿರನ್ನು ಕೇಳಿ. ಇಂತಹ ಇತಿಹಾಸ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಕರ್ನಾಟಕದ ಇನ್ನೊಂದು ಅದ್ಭುತ ಸ್ಥಳದ ಕಥೆಯ ಜೊತೆ.